ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಕರುನಾಡು ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲೆ ಹಲ್ಲೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಅಧಿಕೃತ ನಿವಾಸದಲ್ಲಿ ನಡೆಯುತ್ತಿದ್ದ ಜನ್ ಸುನ್ವಾಯಿ ಅಂದರೆ ಜನರ ಮಾತು ಕೇಳುವ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ. ದೂರು ನೀಡುವ ರೀತಿಯಲ್ಲಿ ಬಂದಿದ್ದ ವ್ಯಕ್ತಿಯೊಬ್ಬ ಆಕೆಯ ಕೂದಲು ಎಳೆದು ಮುಖಕ್ಕೆ ಬಡಿದಿದ್ದಾನೆ. ಈ ಘಟನೆ ಸಿವಿಲ್ ಲೈನ್ಸ್ ಪ್ರದೇಶದ ಸಿಎಂ ನಿವಾಸದಲ್ಲಿ ನಡೆದಿದೆ. ಈ ವ್ಯಕ್ತಿ ಮೊದಲಿಗೆ ಕೆಲ ದಾಖಲೆಗಳೊಂದಿಗೆ ತಂದಿದ್ದನು. ನಂತರ ಹಠಾತ್ ಆಗಿ ಹಲ್ಲೆಗೆ ಮುಂದಾಗಿದ್ದಾನೆ. ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಯಾವುದೇ ಶಾರೀರಿಕ ಗಾಯಗಳಾಗಿಲ್ಲ, ಆದರೆ ಅವರು ಮಾನಸಿಕ ಆಘಾತಕ್ಕೀಡಾಗಿದ್ದಾರೆ. ದಾಳಿಕೋರನನ್ನ ತಕ್ಷಣವೇ ಪೊಲೀಸರು ಬಂಧಿಸಿದ್ದು ತನಿಖೆ ಮುಂದುವರಿಯುತ್ತಿದೆ. ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಹಾಗೂ ಕಾಂಗ್ರೆಸ್ ನಾಯಕ ದೇವೇಂದ್ರ ಯಾದವ್ ಇಬ್ಬರು ಈ ಘಟನೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದು ದೆಹಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಲಿಫ್ಟ್ ಬಳಿ ಸಾಕುನಾಯಿ ದಾಳಿ, ಮಾಲೀಕರ ನಿರ್ಲಕ್ಷ್ಯ ವಿಡಿಯೋ ವೈರಲ್. ಗಾಜಿಯಾಬಾದ್ ನಲ್ಲಿನ ಅಪಾರ್ಟ್ಮೆಂಟ್ ನಲ್ಲಿ ಸಾಕು ನಾಯಿಯೊಂದು ಮನೆ ಕೆಲಸದ ಆಕೆ ಮೇಲೆ ದಾಳಿ ಮಾಡಿದ ಘಟನೆ ನಡೆದಿದೆ. ಲಿಫ್ಟ್ ಗಾಗಿ ಕಾಯುತ್ತಿದ್ದ ಆಕೆ ಮೇಲೆ ಲಿಫ್ಟ್ ನಿಂದ ಹೊರಬಂದ ನಾಯಿ ಕಾಲಿಗೆ ಕಚ್ಚಿದೆ. ಈ ಘಟನೆ ಸಂಜೆ ಸುಮಾರು 7:30 ಹೊತ್ತಿಗೆ ನಡೆದಿದ್ದು, ನಾಯಿ ಮಾಲೀಕನು ತನ್ನ ತಾಯಿ ಮತ್ತು ನಾಯಿಯನ್ನ ಲಿಫ್ಟ್ ನಲ್ಲಿಟ್ಟು ಹೊರಬರುತ್ತಿದ್ದಾಗ ಬಾಗಿಲು ತೆರೆದು ಜಾಸ್ತಿ ಹೊತ್ತಿಲ್ಲದೆ ನಾಯಿ ದಾಳಿ ಮಾಡಿತು. ಮಹಿಳೆ ನೋವಿನಿಂದ ಕಿರಿಚಿದರು. ನಾಯಿ ಮಾಲೀಕ ಏನು ಕೇಳದೆ ನಾಯಿಯನ್ನ ಕರೆದುಕೊಂಡು ಹೊರಟು ಹೋದ. ಮಹಿಳೆ ನೋವಿನಿಂದ ನರಳುತ್ತಾ ಕುಂಟುತ್ತಾ ಅಲ್ಲಿಂದ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಸಾರ್ವಜನಿಕರು ನಾಯಿಯ ಮಾಲೀಕರ ನಿರ್ಲಕ್ಷ್ಯ ಧೋರಣೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಂ ಸ್ನೇಹಿತನಿಗೆ ಮಹಿಳೆಯಿಂದ ಹಿಂಸೆ, ಬಿಜ್ನೂರಲ್ಲಿ ನಡೆದ ಘಟನೆ. ಉತ್ತರ ಪ್ರದೇಶದ ಬಿಜ್ನೂರ್ನಲ್ಲಿ ಮಹಿಳೆಯೊಬ್ಬಳು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ವ್ಯಕ್ತಿಯನ್ನ ಹಿಗ್ಗಾಮುಗ್ಗಾ ಹೊಡೆಯುತ್ತಿದ್ದಾಳೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ವಿಡಿಯೋದಲ್ಲಿ ಮಹಿಳೆಯೊಬ್ಬಳು ಮುಖವನ್ನ ದುಪ್ಪಟದಿಂದ ಮುಚ್ಚಿಕೊಂಡು ವ್ಯಕ್ತಿಯೊಬ್ಬನನ್ನ ಕೋಲಿನಿಂದ ಹೊಡೆದು ಕಾಲಿನಿಂದ ಮುಖದ ಮೇಲೆ ಹೆಜ್ಜೆ ಹಾಕುತ್ತಿರುವ ದೃಶ್ಯವನ್ನ ಕಾಣಬಹುದು. ಆಕೆಯ ಜೊತೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯೂ ಕೂಡ ಇದ್ದ. ಮಹಿಳೆಯನ್ನ ಜ್ಯೋತಿ ಎಂದು ಗುರುತಿಸಲಾಗಿದೆ ಹಾಗೂ ಥಳಿತಕ್ಕೆ ಗುರಿಯಾದ ವ್ಯಕ್ತಿ ಅಮಿತ್ ಆರ್ಯ. ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತರಾಗಿದ್ರು. ಜ್ಯೋತಿ ಮೀರತ್ನಿಂದ ಅಮಿತ್ ಅನ್ನ ಬಿಜ್ನೂರ್ಗೆ ಬರಲು ಕರೆದಿದ್ದಳು. ಆಗ ಆಕೆ ತನ್ನ 4 ಸ್ನೇಹಿತರ ಜೊತೆಗೆ ಸೇರಿ ಆತನ ಮೇಲೆ ಹಲ್ಲೆ ನಡೆಸಿದ್ದಾಳೆ. ಜಯನಗರದಲ್ಲಿ ಬಿಎಂಟಿಸಿ ಬಸ್ ಅಪಘಾತ, ಹಿರಿಯ ನಾಗರಿಕನ ದುರ್ಮರಣ. ಬೆಂಗಳೂರು ನಗರದ ಜಯನಗರ 4ನೇ ಬ್ಲಾಕ್ನಲ್ಲಿ ದುರಂತ ಸಂಭವಿಸಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ನ ಚಕ್ರಕ್ಕೆ ಸಿಲುಕಿ ಸಂಪಂಗಿ 64 ವಯಸ್ಸಿನ ಹಿರಿಯ ನಾಗರಿಕ ಸಾವನ್ನಪ್ಪಿದ್ದಾರೆ. ಸಂಪಂಗಿ ಬಸ್ಗೆ ಹತ್ತುತ್ತಿರುವಾಗ ಚಾಲಕ ಬಾಗಿಲು ಮುಚ್ಚಿದ್ದಾನೆ. ಈ ಸಮಯದಲ್ಲಿ ಬಸ್ ಮುಂದೆ ಚಲಿಸಿದಾಗ ಅವರು ಕೆಳಗೆ ಬಿದ್ದು ಚಕ್ರದಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಈ ಬಸ್ ಜಯನಗರ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಕಡೆಗೆ ತೆರಳುತ್ತಿತ್ತು. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ತಕ್ಷಣ ಧಾವಿಸಿದ್ದಾರೆ. ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಕುಟುಂಬಸ್ಥರೊಂದಿಗೆ ಸಂಪರ್ಕ ಮಾಡಿದ್ದಾರೆ. ಎಮ್ಮೆ ಖರೀದಿಗೆ ಹಣ ನೀಡಿದ ನಿರ್ದೇಶಕ ಪ್ರೇಮ್ಗೆ 4.5 ಲಕ್ಷ ವಂಚನೆ. ಕನ್ನಡದ ಚಲನಚಿತ್ರ ನಿರ್ದೇಶಕ ಪ್ರೇಮ್ ಅವರನ್ನ 4.5 ಲಕ್ಷಕ್ಕೆ ವಂಚಿಸಿದ ಪ್ರಕರಣದಲ್ಲಿ ವನರಾಜ್ ಬಾಯ್ ಎಂಬಾತನ ವಿರುದ್ಧ ಬುಧವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೇಮ್ ಅವರು ಹೈನುಗಾರಿಕೆಗೆ ಬಳಸಲು ಎಮ್ಮೆಗಳನ್ನ ಖರೀದಿಸಲು ಯೋಚಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಗುಜರಾತ್ ಮೂಲದ ವನರಾಜ್ ಎಂಬಾತನಿಗೆ 2 ಎಮ್ಮೆ ಖರೀದಿಗಾಗಿ ಮುಂಗಡ ಹಣವನ್ನ 4.5 ಲಕ್ಷ ನೀಡಿದ್ದಾರೆ. ಆದ್ರೆ ಹಣ ಪಡೆದುಕೊಂಡ ನಂತರ ವನರಾಜ್ ಮಾಯವಾಗಿದ್ದಾನೆ. ಈ ಸಂಬಂಧ ನಿರ್ದೇಶಕ ಪ್ರೇಮ್ ಅವರ ಮ್ಯಾನೇಜರ್ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಡ್ರಗ್ಸ್ ದಂಧೆಯಲ್ಲಿ ಭೀಮಾ ಸಿನಿಮಾದ ನಟ ಸೇರಿ 2 ವಿದೇಶಿಗರು ಅರೆಸ್ಟ್.
ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಡ್ರಗ್ಸ್ ಮಾರಾಟ ಜಾಲದ ಮೇಲೆ ಕಾರ್ಯಾಚರಣೆ ನಡೆಸಿದ್ದು ಭೀಮಾ ಸಿನಿಮಾ ನಟ ಜೋಯಲ್ ಕಂಬೋಗ್ ಮತ್ತು ಜೋಯ್ ಸಂಡೆ ಎಂಬ ವಿದೇಶಿ ಯುವಕರನ್ನ ಬಂಧಿಸಿದ್ದಾರೆ. ಈ ಇಬ್ಬರು ಯುವಕರು ಮಾದಕ ವಸ್ತು MDMA ಪೆಡ್ಲಿಂಗ್ ನಲ್ಲಿ ತೊಡಗಿದ್ದಾಗ ಬಂಧಿಸಲಾಗಿದೆ. ಪೊಲೀಸರು ಅವರಿಂದ 2.15 kg MDMA ಜಪ್ತಿ ಮಾಡಿದ್ದಾರೆ. ಇದರಿಂದಾಗಿ ಒಟ್ಟು ಮೌಲ್ಯ ಸುಮಾರು 5 ಕೋಟಿ ಆಗಿದೆ. ರಾಜೀವ್ ಗಾಂಧಿ ಮತ್ತು ದೇವರಾಜ ಅರಸು ಜನ್ಮದಿನ ಆಚರಣೆ, ಕೆಪಿಸಿಸಿ ಕಚೇರಿಯಲ್ಲಿ ಗೌರವಾಂಜಲಿ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜನ್ಮದಿನವನ್ನ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ವೇಳೆ ನಾಯಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.